ಸಾಕಷ್ಟು ಬಾರಿ ತನಿಖೆಯಾಗಿದೆ. APO, PD, CEO, DS ಇವರೆಲ್ಲರ ಸಮ್ಮುಖದಲ್ಲಿ ತನಿಖೆಯಾಗಿ ಚರ್ಚೆಯಾಗಿ ಸಾಬೀತಾಗಿದ್ದು ಹುಣಬಗಟ್ಟಿ ಪಂಚಾಯತಿಯಲ್ಲಿ ಸುಮಾರು 38 ಲಕ್ಷ ಹಗರಣದ ವಿಚಾರ ಹೊರಗೆ ಬಂದು ಹಲವಾಗಲು ನಿಚ್ಚಾಪುರ, ಕಡತಿ ಇನ್ನೂ ಸುಮಾರು ಪಂಚಾಯತಿಯಲ್ಲಿ ಹಗರಣಗಳು ಇನ್ನೂ ಬಾಕಿ ಉಳಿದಿದೆ. ಆದರೂ ಇವಿಷ್ಟು ವಿಚಾರದಲ್ಲಿ ನಮ್ಮ ಹೋರಾಟದ ಫಲವಾಗಿ ಹಗರಣ ಸಾಬೀತಾದ ಮೇಲೆ ತಾಲೂಕಿನ NRLM ಯೋಜನೆಯ TPM ಪರಮೇಶ್ವರ್ ಹಾಗೂ CS ಪವಿತ್ರ ಮೇಡಮ್ ಇವರಿಗೆ ದಿನಾಂಕ 6ನೇ ತಾರೀಕರಂದು CS ಅವ್ರ ಕಡೆಯಿಂದ ವಜಾ ಆಗಿರುತ್ತೆ. ಕೆಲಸದಿಂದ ಅವ್ರನ್ನ ಟರ್ಮಿನೇಷನ್ ಮಾಡಿರ್ತಾರೆ. ಆದರೂ ಸಹ ಇವರು ಇವತ್ತು ಬಂದು ಕಚೇರಿಯನ್ನು ಅನಧಿಕೃತವಾಗಿ ದುರುಪಯೋಗ ಪಡಿಸ್ಕೊಂಡು ಕ್ರಿಮಿನಲ್ ಮೊಕದ್ದಮೆಗೆ ಇವರು ಹಾಜರಾಗಿರ್ತಾರೆ. ಅದಕ್ಕೆ ಪ್ರತ್ಯಕ್ಷ ಸಾಕ್ಷಿ ತಾವೇ ನೋಡ್ಬೋದು. ಒಳಗಡೆ ಇದ್ದಾರೆ, ಇವನು ಈಗಲೂ ಪ್ರೆಸೆಂಟ್ ಒಳಗಡೆ ಇದ್ದಾರೆ. 6ನೇ ತಾರೀಕು ವರ್ಗಾವಣೆ ಆಗಿದೆ ಸರ್. ವರ್ಗಾವಣೆ ಅಲ್ಲ, ಕೆಲಸದಿಂದ ತೆಗೆದುಬಿಟ್ರು. ವರ್ಗಾವಣೆ ಅಲ್ಲ, ಟರ್ಮಿನೇಷನ್, ವಜಾ ಆಗಿಬಿಟ್ರು ಅವರು. ವಜಾ ಆದ ನಂತರ 8ನೇ ತಾರೀಕು ಬಂದು ಸಿಸ್ಟಮ್ ಹತ್ರ ಕುಂತಿದ್ದಾರೆ ಸರ್. ಮತ್ತೆ ಅವರು ಹೌದು ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ಸಾಕ್ಷಿ ನಮ್ಮ ಹತ್ರ ಇದೆ. ಹೆಂಗೆ ಮಾಡಿದ್ರು, ಇದಕ್ಕೆಲ್ಲ ನಾಳೆ ಹೊಣೆ ಯಾರು, ನಾಳೆ ಇಲ್ಲಿ ಇದಕ್ಕಿನ್ನ ಭ್ರಷ್ಟಾಚಾರ ಆದರೆ ಇದು ಹೊಣೆ ಯಾರು ಅಂತ ನಾವು ಕೇಳಬೇಕಾಗ್ತತಿ. ಸಂಬಂಧಪಟ್ಟ ಅಧಿಕಾರಿಗಳು ಮಾನ್ಯ CEO ಅವರ ಆದೇಶವನ್ನೇ ಉಲ್ಲಂಘನೆ ಮಾಡಿರ್ತಕ್ಕಂಥ TPM ಹಾಗೂ CS ಅವರಿಗೆ ಇನ್ನೂ ಕಠಿಣವಾದ ಶಿಕ್ಷೆ ಆಗಬೇಕು. ನಮ್ಮಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಹಣವನ್ನು ಪೂರ್ತಿ ಪ್ರಮಾಣದ ದುಡ್ಡನ್ನು ವಾಪಸ್ ಕಟ್ಟೋವರೆಗೂ ನಮ್ಮ ಹೋರಾಟ ನಿಲ್ಲ ಅಂತೇಳಿ ನಾವು ಇವತ್ತು ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೀವಿ ಸರ್. ಅವ್ರದ್ದು 6ನೇ ತಾರೀಕು ಅವರು ಡಿಸ್ಮಿಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಹೌದು. 6ನೇ ತಾರೀಕು ಆದ ನಂತರ ಅವ್ರ ಚೇಂಬರಿಗೆ ಮತ್ತೆ ಎಷ್ಟನೇ ತಾರೀಕು ಬಂದಿದ್ದಾರೆ ಸರ್ ಇವರು? ಇವತ್ತು 8ನೇ ತಾರೀಕಿಗೆ ಬಂದಿದ್ದಾರೆ ಅವರು. 8ನೇ ತಾರೀಕು ಮತ್ತೆ ಬಂದ್ಬಿಟ್ಟು ಸಿಸ್ಟಮ್ ಅಲ್ಲಿ ಚೆಕ್ ಮಾಡಿದ್ದಾರೆ. ಸಿಸ್ಟಮ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಏನು ಕೆಲಸ ಮಾಡಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಹೇಳ್ತಾ ಇಲ್ಲ ಏನು ಕೆಲಸ ಮಾಡಿದ್ದಾರೆ ಅಂತ ಹೇಳಿ. ಹಳೇದು ಮಾಡಿದ್ವಿ, ಇದು ಮಾಡಿದ ಅಂತ ಅದು ಯಾರಿಗೆ ಗೊತ್ತದು? ಇಷ್ಟು ವರ್ಷದ ಹೋರಾಟ ಕೇಳಿದ್ರೇನೆ ಹೇಳಕ್ಕಾಗಿಲ್ಲ ಅವರು. ಇವತ್ತು ಮಾಡಿದ್ರೆ ನಾವು ಹೆಂಗೆ ನಂಬಕ್ಕಾಗ್ತತಿ? ಸರಿ ಸರ್, ನಿಮ್ಮ ಉದ್ದೇಶ ಏನಂದ್ರೆ ಅವರು ಇವತ್ತು ಇಲ್ಲಿ ಬಂದಿದ್ದೇ ತಪ್ಪು, ಕ್ರಿಮಿನಲ್ ಅಫೆನ್ಸ್ ಅದು. ಈ ತತ್ಕ್ಷಣದಿಂದಲೇ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಇಲ್ಲಿಂದ ನೀವು ಅರೆಸ್ಟ್ ಮಾಡಿದ್ರೆ ತಪ್ಪೇನಿಲ್ಲ, ಅವ್ರನ್ನ ಅರೆಸ್ಟ್ ಮಾಡೋ ಪ್ರಕ್ರಿಯೆ ಮಾಡಿದ್ರು ತಪ್ಪೇನಿಲ್ಲ ಅಂತ ನನ್ನ ವಾದ. ಹಾಗೂ ನಾವು ಇಲ್ಲಿಂದ ನಮ್ಮ ಹೋರಾಟದ ಹಕ್ಕು ಕೂಡ ಇದೆ. ಆಲ್ ದ ಬೆಸ್ಟ್ ಸರ್.